ಮೇಷರಾಶಿಯವರೇ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಹೊತ್ತಿ ಉರಿಯುತ್ತಿರುವ ಅಗ್ನಿಯನ್ನು ಹಿಡಿದಿಟ್ಟುಕೊಂಡಂತೆ. ನೀವು ಮಂಗಳ ಗ್ರಹದ ಶೂರ ಮಕ್ಕಳು. ಧೈರ್ಯ, ಉತ್ಸಾಹ, ಮುನ್ನಡೆಯ ಮನೋಭಾವ ನಿಮ್ಮ ರಕ್ತದಲ್ಲೇ ಹರಿಯುತ್ತಿವೆ. ನೀವು ಯಾರಿಗೂ ತಲೆಬಾಗುವವರಲ್ಲ. ಜಗತ್ತೇ ನಿಮ್ಮ ಮುಂದೆ ನಿಂತರೂ ನೀವು ಹಿಂದಕ್ಕೆ ಸರಿಯುವುದಿಲ್ಲ. ಸೋಲು ಅನ್ನೋ ಪದ ನಿಮಗೆ ಇಷ್ಟವಿಲ್ಲ. ನೀವು ಗೆಲ್ಲಲು ಹುಟ್ಟಿದವರು. ಆದರೆ ಮೇಷರಾಶಿಯವರೇ, ಇವತ್ತು ಒಂದು ನಿಮಿಷ ಕನ್ನಡಿ ಮುಂದೆ ನಿಂತು ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಳ್ಳಿ. ಇಡೀ ಜಗತ್ತನ್ನು ಎದುರಿಸುವ ನೀವು ನಿಮ್ಮ ಸ್ವಂತ ಮನಸ್ಸಿನ ಯುದ್ಧದಲ್ಲಿ ಯಾಕೆ ಸೋಲುತ್ತಿದ್ದೀರಿ? ನಾನು ತಪ್ಪೇನೂ ಮಾಡಿಲ್ಲ, ನಾನು ಸತ್ಯಕ್ಕಾಗಿ ನಿಂತಿದ್ದೇನೆ. ಆದರೂ ಜನ ಯಾಕೆ ನನ್ನನ್ನೇ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಎನ್ನುವ ನೋವು ನಿಮ್ಮೊಳಗೆ ಉರಿಯುತ್ತಿದೆಯಾ? ನೀವು ನೇರವಾಗಿ ಮಾತನಾಡುತ್ತೀರಿ. ಹೃದಯದಲ್ಲಿ ಏನಿದೆಯೋ ಅದನ್ನೇ ಹೇಳುತ್ತೀರಿ. ಆದರೆ ಅದೇ ನೇರತೆ ಹಲವರಿಗೆ ಅಹಂಕಾರವಾಗಿ ಕಾಣಿಸುತ್ತಿದೆಯಾ? ನೀವು ಎಷ್ಟೇ ಸತ್ಯವಾಗಿ ಇದ್ದರೂ ಕೊನೆಗೆ ನಿಮಗೆ ಸಿಗುವುದು ಅರ್ಥ ಮಾಡಿಕೊಳ್ಳದವರ ನಿರಾಸೆ ಮಾತ್ರ ಅನ್ನಿಸುತ್ತಿದೆಯಾ? ಹಾಗಿದ್ರೆ ಎಚ್ಚರ ಮೇಷರಾಶಿಯವರೇ, ನಿಮ್ಮ ಈ ಸೋಲಿಗೆ ಕಾರಣ ನಿಮ್ಮ ಗ್ರಹಚಾರವಲ್ಲ, ನಿಮ್ಮ ಸ್ವಭಾವದಲ್ಲೇ ಅಡಗಿರುವ ಆ ಒಂದು ಅಗ್ನಿಯಂತಹ ಗುಣ, ಆತುರ ಮತ್ತು ಅತಿಯಾದ ಪ್ರತಿಕ್ರಿಯೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಿಮ್ಮ ಬದುಕಿನ ನೆಮ್ಮದಿಯನ್ನು ಹಾಳು ಮಾಡುತ್ತಿರುವ ಆ ರಹಸ್ಯ ಶತ್ರು ಯಾರು, ನಿಮ್ಮ ಕೋಪ ಹೇಗೆ ನಿಮ್ಮ ಶತ್ರುವಾಗುತ್ತಿದೆ ಮತ್ತು ಮೇಷರಾಶಿಯವರು ನಿಜವಾದ ಸಂತೋಷವನ್ನು ಪಡೆಯುವುದು ಹೇಗೆ ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತೇನೆ. ಇದು ಕೇವಲ ರಾಶಿ ಭವಿಷ್ಯ ಅಲ್ಲ, ಇದು ನಿಮ್ಮ ಬದುಕಿನ ಕನ್ನಡಿ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಮೇಷರಾಶಿಯವರೇ, ನೀವು ಹೊರಗೆ ನೋಡಲು ಸಿಂಹದಂತೆ ಶಕ್ತಿಶಾಲಿಗಳು, ಆದರೆ ಒಳಗೆ ಒಂದು ಮೃದುವಾದ ಹೃದಯ ಇರುತ್ತದೆ. ನೀವು ಬೇಗ ಕೋಪಗೊಳ್ಳುತ್ತೀರಿ, ಆದರೆ ಅದೇ ವೇಗದಲ್ಲಿ ಮರೆತು ಬಿಡುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ದ್ವೇಷ ಇರೋದಿಲ್ಲ, ಆದರೆ ನಿಮ್ಮ ಮಾತುಗಳು ಕೆಲವೊಮ್ಮೆ ಕತ್ತಿಯಂತೆ ಗಾಯ ಮಾಡುತ್ತದೆ. ನೀವು ಯಾವ ಕೆಲಸ ಮಾಡಿದರೂ ಫುಲ್ ಪವರ್ನಲ್ಲಿ ಮಾಡುತ್ತೀರಿ. ಅರ್ಧ ಮಟ್ಟದ ಜೀವನ ನಿಮಗೆ ಸರಿ ಬರೋದಿಲ್ಲ. ಆದರೆ ಇದೇ ಆತುರ ನಿಮ್ಮ ಬದುಕಿನ ದೊಡ್ಡ ಪರೀಕ್ಷೆಯಾಗುತ್ತಿದೆ. ನಿಮ್ಮ ಬದುಕಿನ ಕೆಲವು ಆಶ್ಚರ್ಯಕರ ಮತ್ತು ಕಹಿಯಾದ ಸತ್ಯಗಳು ಇಲ್ಲಿವೆ. ಇವುಗಳನ್ನು ಕೇಳಿದರೆ ಇದು ನನ್ನದೇ ಕಥೆ ಅಲ್ವಾ ಎಂದು ನಿಮಗೆ ಆಶ್ಚರ್ಯವಾಗಬಹುದು. ಮೊದಲನೆಯದಾಗಿ, ಆತುರದ ನಿರ್ಧಾರಗಳು. ನೀವು ಯೋಚಿಸುವುದಕ್ಕಿಂತ ಬೇಗ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಅದು ನಿಮ್ಮ ಶಕ್ತಿ ಕೂಡ, ನಿಮ್ಮ ದುರ್ಬಲತೆ ಕೂಡ. ಒಂದು ಕ್ಷಣದ ಕೋಪ, ಒಂದು ಕ್ಷಣದ ಉತ್ಸಾಹ, ಆ ಕ್ಷಣದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಿಬಿಡುತ್ತದೆ. ನಂತರ ನೀವು ಒಂಟಿಯಾಗಿ ಕೂತು ನಾನು ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿದ್ದರೆ ಸಾಕಿತ್ತು ಎಂದು ನಿಮ್ಮನ್ನೇ ನೀವು ಪ್ರಶ್ನಿಸುತ್ತೀರಿ. ಆದರೆ ಅದೇ ಸಮಯ ಮರಳಿ ಬರುವುದಿಲ್ಲ. ನಿಮ್ಮ ಹೃದಯದಲ್ಲಿ ಆ ಪಶ್ಚಾತ್ತಾಪದ ಚಿಕ್ಕ ಗಾಯ ನಿಧಾನವಾಗಿ ದೊಡ್ಡ ನೋವಾಗುತ್ತಾ ಹೋಗುತ್ತದೆ. ಎರಡನೆಯದಾಗಿ, ಕೋಪದ ನಿಯಂತ್ರಣದ ಕೊರತೆ. ನಿಮ್ಮ ಕೋಪ ತಪ್ಪಲ್ಲ, ಅದು ನಿಮ್ಮ ನ್ಯಾಯದ ಭಾವನೆ. ಆದರೆ ಆ ಕೋಪ ಹೊರಬರುವ ರೀತಿ ಹಲವಾರು ಬಾರಿ ನಿಮ್ಮನ್ನೇ ತಪ್ಪಾಗಿ ತೋರಿಸುತ್ತದೆ. ನೀವು ಸತ್ಯಕ್ಕಾಗಿ ಮಾತನಾಡಿದರೂ ನಿಮ್ಮ ಮಾತಿನ ತೀವ್ರತೆ ಜನರನ್ನು ದೂರ ಮಾಡುತ್ತದೆ. ನೀವು ಹೇಳಿದ್ದು ಸರಿ, ಆದರೆ ಹೇಳಿದ ವಿಧಾನ ತಪ್ಪು. ಇದೇ ನಿಮ್ಮ ಜೀವನದ ನೋವು. ನಂತರ ನೀವು ಯೋಚಿಸುತ್ತೀರಿ, ನಾನು ತಪ್ಪೇನೂ ಮಾಡಿಲ್ಲ, ಆದರೆ ಎಲ್ಲರೂ ನನ್ನನ್ನೇ ತಪ್ಪಾಗಿ ಯಾಕೆ ನೋಡುತ್ತಾರೆ ಅನ್ನೋ ಪ್ರಶ್ನೆ ನಿಮ್ಮೊಳಗೆ ಹೊತ್ತಿ ಉರಿಯುತ್ತಲೇ ಇರುತ್ತದೆ. ಮೂರನೆಯದಾಗಿ, ತಾಳ್ಮೆಯ ಕೊರತೆ. ನಿಮಗೆ ಎಲ್ಲವೂ ಈಗಲೇ ಬೇಕು, ಈಗಲೇ ಆಗಬೇಕು. ಕಾಯುವುದು ನಿಮಗೆ ಶಿಕ್ಷೆಯಂತಿದೆ. ನೀವು ಹಗಲು ರಾತ್ರಿ ಶ್ರಮಿಸುತ್ತೀರಿ, ಆದರೆ ಫಲ ತಡವಾದರೆ ನಿಮ್ಮ ಮನಸ್ಸು ಬೇಸರದಿಂದ ತುಂಬಿಕೊಳ್ಳುತ್ತದೆ. ನಾನು ಇಷ್ಟೊಂದು ಪ್ರಯತ್ನ ಮಾಡಿದ್ದೇನೆ, ಆದರೂ ಯಾಕೆ ಆಗುತ್ತಿಲ್ಲ ಅನ್ನೋ ನಿರಾಸೆ ನಿಮ್ಮೊಳಗೆ ಬೆಳೆದು ಬರುತ್ತದೆ. ಈ ಆತುರದಲ್ಲಿ ನೀವು ಕೆಲವೊಮ್ಮೆ ಅರ್ಧದಲ್ಲೇ ಕೈ ಬಿಡುತ್ತೀರಿ ಮತ್ತು ನಂತರ ಅದೇ ಅವಕಾಶ ಯಾರೋ ಇನ್ನೊಬ್ಬರ ಕೈಯಲ್ಲಿ ಅರಳುವುದನ್ನು ನೋಡಿ ಮೌನವಾಗಿ ನೋವು ಅನುಭವಿಸುತ್ತೀರಿ. ನಾಲ್ಕನೆಯದಾಗಿ, ಗೆಲ್ಲಲೇಬೇಕು ಎನ್ನುವ ಹಠ. ನೀವು ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ, ಏಕೆಂದರೆ ನೀವು ಯೋಧರು. ಆದರೆ ಕೆಲವೊಮ್ಮೆ ಜೀವನದಲ್ಲಿ ಗೆಲ್ಲುವುದಕ್ಕಿಂತ ಉಳಿಸಿಕೊಳ್ಳುವುದು ಮುಖ್ಯ. ನೀವು ಎಲ್ಲರಲ್ಲೂ ಗೆಲ್ಲಬೇಕು ಅನ್ನೋ ಹಠದಲ್ಲಿ ಕೆಲವೊಮ್ಮೆ ಸಂಬಂಧಗಳನ್ನು ಕಳೆದುಕೊಳ್ಳುತ್ತೀರಿ. ನಾನು ಸರಿಯೇ ಇದ್ದೆ ಅನ್ನೋ ಸತ್ಯ ನಿಮ್ಮ ಬಳಿ ಇರುತ್ತದೆ, ಆದರೆ ನಿಮ್ಮ ಜೊತೆ ಇದ್ದವರು ದೂರ ಹೋಗಿರುತ್ತಾರೆ.
ಆ ಕ್ಷಣದಲ್ಲಿ ನೀವು ಗೆದ್ದವರಂತೆ ಕಾಣಬಹುದು, ಆದರೆ ಒಳಗೆ ನೀವು ಖಾಲಿಯಾಗಿರುತ್ತೀರಿ. 5ನೇಯದಾಗಿ, ಒಳಗಿನ ನೋವನ್ನು ಮರೆಮಾಡುವುದು. ನೀವು ಹೊರಗೆ ಗಟ್ಟಿಯಾಗಿ ಕಾಣುತ್ತೀರಿ, ಯಾರಿಗೂ ತಲೆಬಾಗದ ವ್ಯಕ್ತಿಯಾಗಿ. ಆದರೆ ನಿಮ್ಮ ಹೃದಯದೊಳಗೆ ಎಷ್ಟು ನೋವು ಹುದುಗಿದೆ ಅನ್ನೋದನ್ನು ಯಾರೂ ಕಾಣುವುದಿಲ್ಲ. ನೀವು ಅತ್ತರೂ ಯಾರಿಗೂ ತೋರಿಸಲ್ಲ. ಮುಗುಳ್ನಗೆ ಹಾಕಿಕೊಂಡೇ ಬದುಕುತ್ತೀರಿ. ನಾನು ಸರಿ ಇದ್ದೀನಿ ಅನ್ನೋ ಒಂದು ಸುಳ್ಳು ನಗು ನಿಮ್ಮ ಮುಖದಲ್ಲಿ ಇರುತ್ತದೆ, ಆದರೆ ಒಳಗೆ ನೀವು 1000 ತುಂಡಾಗಿ ಒಡೆದಿರುತ್ತೀರಿ. ನಿಮ್ಮ ನೋವನ್ನು ಯಾರಿಗೂ ಹೇಳದೆ ಹೊತ್ತುಕೊಂಡು ಹೋಗುವ ಈ ಅಭ್ಯಾಸ ನಿಧಾನವಾಗಿ ನಿಮ್ಮ ಮನಸ್ಸನ್ನು ಕುಗ್ಗಿಸುತ್ತಿದೆ. ಮೇಷರಾಶಿಯವರೇ, ನೀವು ಪ್ರೀತಿ ಹಂಚುವವರು, ದ್ವೇಷವನ್ನು ಹೃದಯದಲ್ಲಿ ಇಟ್ಟುಕೊಳ್ಳದವರು. ಆದರೆ ಒಂದು ಕಠಿಣ ಸತ್ಯ ಏನೆಂದರೆ, ನಿಮ್ಮ ಅತಿಯಾದ ನೇರತೆ ಮತ್ತು ತೀವ್ರತೆ ಕೆಲವೊಮ್ಮೆ ನಿಮ್ಮನ್ನೇ ಕಾಡುತ್ತಿದೆ. ನೀವು ಯಾರನ್ನು ನಂಬುತ್ತೀರೋ ಅವರಿಗಾಗಿ ಏನನ್ನಾದರೂ ಮಾಡಲು ಸಿದ್ಧರಿರುತ್ತೀರಿ. ಆದರೆ ಅದೇ ಜನ ನಿಮ್ಮ ನಿಜ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳದೆ ಇವನು ಅಥವಾ ಇವಳು ತುಂಬ ಅಹಂಕಾರಿ ಎಂದು ತೀರ್ಪು ಕೊಡುತ್ತಾರೆ. ನೀವು ನಿಮ್ಮ ಮನಸ್ಸಿನಂತೆ ನೇರವಾಗಿ ಮಾತನಾಡುತ್ತೀರಾ, ಆದರೆ ಜನ ಅದನ್ನು ಕಠಿಣತೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಇಷ್ಟೆಲ್ಲ ಹೃದಯದಿಂದ ಬದುಕಿದ್ರೂ ನಿಮ್ಮ ಬದುಕು ಯಾಕೆ ಸರಿಯಾಗಿ ಸಾಗುತ್ತಿಲ್ಲ ಅನ್ನೋ ಪ್ರಶ್ನೆ ನಿಮ್ಮೊಳಗೆ ಹೊತ್ತಿ ಉರಿಯುತ್ತಿದೆಯಾ? ಮೇಷರಾಶಿಯವರೇ, ಇವತ್ತು ನೀವು ಈ ಮಾತುಗಳನ್ನು ಕೇಳುತ್ತಿದ್ದೀರಾ ಅಂದರೆ ನೀವು ಅನುಭವಿಸಿದ ಆ ಒಳಗಿನ ಒತ್ತಡ, ಒಂಟಿತನ, ಯಾರಿಗೂ ಹೇಳಿಕೊಳ್ಳಲಾಗದ ನೋವು, ಇದಕ್ಕೆ ಉತ್ತರ ಹುಡುಕುವ ಸಮಯ ಬಂದಿದೆ ಅನ್ನೋದರ ಸಂಕೇತ. ಇಷ್ಟು ದಿನ ನೀವು ಹೊರಗೆ ಗಟ್ಟಿಯಾಗಿ ನಿಂತು ಒಳಗೆ ನಿಮ್ಮ ಭಾವನೆಗಳನ್ನು ಮರೆ ಮಾಡಿಕೊಂಡು ಬದುಕಿದ್ದೀರಿ. ನನ್ನ ನೋವನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ಅನ್ನೋ ಪ್ರಶ್ನೆ ನಿಮಗೆ ಹಲವಾರು ರಾತ್ರಿ ನಿದ್ರೆ ಬರದಂತೆ ಮಾಡಿರಬಹುದು. ಆದರೆ ಈಗ ನಿಮಗೆ ದಾರಿ ಸಿಗುತ್ತಿದೆ. ನಿಮ್ಮಂತಹ ಹೋರಾಟಗಾರರು, ನಿಮ್ಮಂತಹ ಶಕ್ತಿಶಾಲಿ ಮನಸ್ಸುಗಳು ಒಂದಾಗುವ ಜಾಗದಲ್ಲಿ ನೀವು ಒಂಟಿಯಲ್ಲ. ಈಗ ನಿಮ್ಮ ಎದೆಯನ್ನು ನಡುಗಿಸುವ ಒಂದು ಸತ್ಯವನ್ನು ಎದುರಿಸುವ ಸಮಯ ಬಂದಿದೆ. ಮೇಷರಾಶಿಯವರೇ, ನೀವು ಎಲ್ಲರಿಗೂ ಧೈರ್ಯ ಕೊಡುತ್ತೀರಿ, ನ್ಯಾಯಕ್ಕಾಗಿ ನಿಂತು ಹೋರಾಡುತ್ತೀರಿ. ಆದರೆ ವಿಪರ್ಯಾಸ ಏನೆಂದರೆ, ಕೆಲವೊಮ್ಮೆ ನಿಮ್ಮ ಸ್ವಂತ ಬದುಕಿನಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ನೀವು ಸೋಲುತ್ತೀರಿ. ನಿಮ್ಮ ಕೋಪ, ನಿಮ್ಮ ಆತುರ, ನಿಮ್ಮ ಗೆಲ್ಲಲೇಬೇಕು ಅನ್ನೋ ಹಠ, ಇವುಗಳು ನಿಮ್ಮ ಶಕ್ತಿಗಳೇ ಸರಿ, ಆದರೆ ನಿಯಂತ್ರಣ ಇಲ್ಲದೆ ಅವೇ ನಿಮ್ಮ ಶತ್ರುಗಳಾಗಿ ಬದಲಾಗುತ್ತಿವೆ. ನಿಮ್ಮ ಈ ಸ್ಥಿತಿಗೆ ಕಾರಣ ನಿಮ್ಮ ಗ್ರಹಗಳಲ್ಲ, ನಿಮ್ಮೊಳಗಿನ ಆ ನಿಯಂತ್ರಣವಿಲ್ಲದ ಅಗ್ನಿ. ಮೇಷರಾಶಿಯವರೇ, ಈಗ ನಿಮಗೆ ಒಂದು ಎಚ್ಚರಿಕೆ. ನೀವು ಈ ರೀತಿಯಾಗಿ ಮುಂದುವರಿದರೆ ನೀವು ಎಲ್ಲರನ್ನೂ ಗೆಲ್ಲಬಹುದು, ಆದರೆ ನಿಮ್ಮ ಒಳಗಿನ ಶಾಂತಿಯನ್ನು ಕಳೆದುಕೊಳ್ಳುತ್ತೀರಿ. ನೀವು ಹೊರಗೆ ಬಲಿಷ್ಠರು, ಆದರೆ ಒಳಗೆ ಕುಗ್ಗಿಬಿಡುತ್ತೀರಿ. ಆದರೆ ಚಿಂತಿಸಬೇಡಿ, ಇದಕ್ಕೆ ಪರಿಹಾರವೂ ಇದೆ. ಮೊದಲನೆಯದಾಗಿ ತಾಳ್ಮೆ ಮತ್ತು ಯೋಚನೆ. ಪ್ರತಿ ನಿರ್ಧಾರಕ್ಕೂ ಮುಂಚೆ ಒಂದು ಕ್ಷಣ ನಿಲ್ಲಿ. ಆ ಒಂದು ಕ್ಷಣ ನಿಮ್ಮ ಜೀವನವನ್ನು ಬದಲಿಸಬಹುದು. 2ನೇಯದು ಕೋಪದ ನಿಯಂತ್ರಣ. ನಿಮ್ಮ ಕೋಪವನ್ನು ಶಕ್ತಿಯಾಗಿ ಬಳಸಿ, ನಾಶಕ್ಕೆ ಅಲ್ಲ. ಮಾತು ಹೇಳುವ ಮೊದಲು ಅದರ ಪರಿಣಾಮ ಯೋಚಿಸಿ. 3ನೇಯದು ನಿಮ್ಮ ಸಂತೋಷಕ್ಕೆ ಆದ್ಯತೆ. ನೀವು ಎಲ್ಲರಿಗಾಗಿ ಹೋರಾಡುತ್ತೀರಿ, ಆದರೆ ನಿಮಗಾಗಿ ಬದುಕುವುದನ್ನು ಮರೆಯಬೇಡಿ. ನಿಮ್ಮ ಮನಸ್ಸು ಖುಷಿಯಾಗಿದ್ದರೆ ಮಾತ್ರ ನೀವು ಇತರರನ್ನು ಖುಷಿಯಾಗಿಡಲು ಸಾಧ್ಯ. ಮೇಷರಾಶಿಯವರೇ, ನೀವು ಯೋಧರು, ಆದರೆ ನಿಜವಾದ ಯೋಧನು ಹೊರಗಿನ ಯುದ್ಧವನ್ನು ಗೆಲ್ಲುವವನು ಅಲ್ಲ, ತನ್ನೊಳಗಿನ ಕೋಪ ಮತ್ತು ಆತುರವನ್ನು ಗೆಲ್ಲುವವನು. ಇಷ್ಟು ದಿನ ನೀವು ನಿಮ್ಮ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದ್ದೀರಿ. ಇಂದಿನಿಂದ ಅದನ್ನು ನಿಮ್ಮ ಬದುಕನ್ನು ಸುಧಾರಿಸಲು ಬಳಸಿ. ನೀವು ಅಗ್ನಿ ಆದರೆ ಆ ಅಗ್ನಿ ಸುಡಬಾರದು, ಬೆಳಗಬೇಕು. ಇಂದಿನಿಂದಲೇ ನಿಮ್ಮ ಬದುಕಿನ ನಿಯಂತ್ರಣ ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ. ನೀವು ಬದಲಾಗಿದ್ದರೆ ನಿಮ್ಮ ಜಗತ್ತು ಬದಲಾಗುತ್ತದೆ. ಮೇಷರಾಶಿಯವರೇ, ಕೊನೆಯದಾಗಿ ಒಂದು ಮಾತು ಗಮನದಲ್ಲಿ ಇಟ್ಟುಕೊಳ್ಳಿ. ನೀವು ಹುಟ್ಟಿರುವುದು ಹೋರಾಡಲು, ಗೆಲ್ಲಲು. ಆದರೆ ಆ ಗೆಲುವು ಕೇವಲ ಜಗತ್ತಿನ ಮೇಲೆ ಅಲ್ಲ, ನಿಮ್ಮೊಳಗಿನ ಆತುರ, ಕೋಪ ಮತ್ತು ನೋವಿನ ಮೇಲೆ ಇರಬೇಕು. ಇಷ್ಟು ದಿನ ನೀವು ಹೊರಗಿನ ಯುದ್ಧಗಳಲ್ಲಿ ನಿಮ್ಮ ಶಕ್ತಿಯನ್ನು ಖರ್ಚು ಮಾಡಿದ್ದೀರಿ. ಈಗ ನಿಮ್ಮ ಒಳಗಿನ ಶಾಂತಿಗಾಗಿ ಹೋರಾಡುವ ಸಮಯ ಬಂದಿದೆ. ನೀವು ಅಗ್ನಿ, ಆದರೆ ಆ ಅಗ್ನಿ ಎಲ್ಲವನ್ನು ಸುಡಲು ಅಲ್ಲ, ನಿಮ್ಮ ಬದುಕನ್ನು ಬೆಳಗಲು. ನಿಮ್ಮನ್ನು ನೀವು ನಿಯಂತ್ರಿಸಿದ ಕ್ಷಣದಿಂದಲೇ ನಿಮ್ಮ ಜೀವನ ಹೊಸ ರೂಪ ತಾಳುತ್ತದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಶಾಂತ ನಿರ್ಧಾರ, ಪ್ರತಿಯೊಂದು ತಾಳ್ಮೆಯ ಕ್ಷಣ ನಿಮ್ಮ ಭವಿಷ್ಯವನ್ನು ಬಲವಾಗಿಸುತ್ತದೆ. ನೀವು ಒಂಟಿಯಲ್ಲ, ನಿಮ್ಮಂತೆಯೇ ಹೋರಾಟ ಮಾಡುತ್ತಿರುವ ಸಾವಿರಾರು ಮನಸ್ಸುಗಳಿವೆ. ಆದರೆ ಗೆಲ್ಲುವವರು ಯಾರು ಗೊತ್ತಾ?
ತಮ್ಮನ್ನು ತಾವು ಬದಲಿಸಿಕೊಳ್ಳಲು ಧೈರ್ಯ ತೋರಿಸುವವರು. ಆ ವ್ಯಕ್ತಿ ನೀವೇ ಆಗಬಹುದು, ಇವತ್ತೇ ಆಗಬಹುದು. ಆದ್ದರಿಂದ ಇನ್ನು ಮುಂದೆ ಕೋಪಕ್ಕೆ ಅವಕಾಶ ಕೊಡಬೇಡಿ. ಆತುರಕ್ಕೆ ನಿಮ್ಮ ಜೀವನವನ್ನು ಹಸ್ತಾಂತರಿಸಬೇಡಿ. ನಿಮ್ಮ ಶಕ್ತಿಯನ್ನು ನಿಮ್ಮ ಕನಸುಗಳಿಗೆ ಹೂಡಿ. ನಿಮ್ಮ ಹೃದಯದ ಶಬ್ದವನ್ನು ಕೇಳಿ. ನೀವು ಗಟ್ಟಿಯಾಗಿ ನಿಂತರೆ ಜಗತ್ತು ನಿಮಗೆ ದಾರಿ ಬಿಡುತ್ತದೆ. ಇವತ್ತೇ ಒಂದು ನಿರ್ಧಾರ ಮಾಡಿ, ನಾನು ನನ್ನ ಜೀವನದ ನಾಯಕ, ನನ್ನ ನಿರ್ಧಾರವೇ ನನ್ನ ಭವಿಷ್ಯ. ಈ ಮಾತು ನಿಮ್ಮೊಳಗೆ ನಿಜವಾಗುವ ದಿನದಿಂದಲೇ ನಿಮ್ಮ ಗೆಲುವಿನ ಕಥೆ ಆರಂಭವಾಗುತ್ತದೆ. ಗಟ್ಟಿಯಾಗಿರಿ, ಶಾಂತವಾಗಿರಿ. ನಿಮ್ಮ ಬೆಳಕು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.